ನಮಸ್ತೆ ವೀಕ್ಷಕರೇ, ಇವತ್ತು ಬುಧವಾರ 24ನೇ ತಾರೀಕು. ನಾವು ಇದಕ್ಕೆ ಊಟಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇದು ಹೋಟೆಲ್ ಸುಪ್ರಭಾತ್ ಅಂತ ಇದೆಯಲ್ವಾ, ಆನಂದರಾವ್ ಸರ್ಕಲ್ಲು, ಅಲ್ಲಿ ಬಂದಿತ್ತು ನಮ್ಮ ಬಸ್ಸು. ಇದೇ ನಮ್ಮ ಬಸ್ಸು. ಬೆಳಗ್ಗೆ ಸುಮಾರು 8:15ಗೆ ನಾವು ಹೋಟೆಲ್ ರೂಮ್ ಹತ್ರ ಬಂದ್ವಿ ಊಟಿಯಲ್ಲಿ. ಇದು ಫಸ್ಟ್ ಹೋಟೆಲ್ ನೋಡಿದ್ವಿ ನಾವು. ಯಾವುದೋ ಆನ್ಲೈನ್ ಬುಕ್ಕಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿಗೆ ಹೋಗಿ ನೋಡೋಣ ಅಂತ. ಯಾಕಂದರೆ ಒಂದೊಂದು ಸರಿ ಆನ್ಲೈನ್ ಬುಕ್ಕಿಂಗ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಇದು ನೋಡಿ ತುಂಬ ಚೆನ್ನಾಗಿತ್ತು. ಸೂಟ್ ಅನ್ನಬಾರ್ದು, ಸ್ವೀಟ್ ಅನ್ನಬೇಕು. ಅದು 2 ರೂಮ್ ಇತ್ತು, ಆದರೆ ತುಂಬ ಕಾಸ್ಟ್ಲಿ, 9000 ರುಪೀಸ್ ಪರ್ ಡೇ. ತುಂಬ ಚೆನ್ನಾಗೇನೋ ಇತ್ತು. ಆ ಹೋಟೆಲ್ಲು ತುಂಬ ಕಾಸ್ಟ್ಲಿ ಆಗಿದ್ದರಿಂದ ನಾವು ಬೇರೆದಕ್ಕೆ ಹೋದ್ವಿ. ಅಲ್ಲಿ ಪರ್ ಡೇ ಬಂದು 3000 ರುಪೀಸು. ಚೆನ್ನಾಗಿತ್ತು ಅದನ್ನು. ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಟ್ರೈನ್ ಇದೆಯಲ್ವಾ ಕುನ್ನೂರು ಅಂತ, ಕುನ್ನೂರಿಗೆ ಹೋಗುತ್ತಲ್ವ, ಅಲ್ಲಿಗೆ ಹೋಗೋಣ ಅಂತ ನೋಡಿದ್ರೆ ಅಲ್ಲೆಲ್ಲ ಟಿಕೆಟ್ಸ್ ಎಲ್ಲ ಬುಕ್ ಆಗೋಗಿತ್ತು. ಅದಕ್ಕೆ 2 o'clock ಟ್ರೈನ್ಗೆ ಟಿಕೆಟ್ ತಗೊಂಡು ಆಮೇಲೆ ಇಲ್ಲಿ ಕರ್ನಾಟಕ ಗಾರ್ಡನ್ಸ್ ಅಂತ ಇದೆ, ಅಲ್ಲಿಗೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಗಾರ್ಡನ್ಸು. ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ನೋಡ್ತಾ ಇದ್ದರೆ 1.5 hour 2 hours ಮೇಲೆ ಬೇಕಾಗತ್ತೆ ಇದನ್ನು ನೋಡ್ತಾ ಇದ್ದರೆ. ನಾವು ತುಂಬ ಕಡಿಮೆ ಟೈಮ್, ಯಾಕಂದರೆ 2 ಗಂಟೆಗೆ ಅಲ್ಲಿ ಟ್ರೈನ್ ಇತ್ತು, ನಮಗಿದ್ದಿದ್ದೆ 1 hour. ಬೇಗ ನೋಡ್ಕೊಂಡು ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಒಂದು ಸಣ್ಣದು ಪ್ಯಾಸೇಜ್ ಥರ ಗಿಡಗಳ ಮಧ್ಯೆ ಇತ್ತು, ಅಲ್ಲಿ ತೆಗೆಸ್ಕೊಂಡಿದ್ದು. ಇದು ಈ ಥರ ಕಾಣುತ್ತೆ. ಈ ಥರ ತುಂಬ ಇದೆ ಅಲ್ಲಿ. ಎಷ್ಟೊಂದು ನೋಡಿ ಈ ರೀತಿ ಇಲ್ಲೆಲ್ಲ ಗಿಡಗಳೆಲ್ಲ ನರ್ಸರಿ ಎಲ್ಲ ಬೆಳೆಸಿದ್ರು. ಮತ್ತು ಹೂವು ಎಲ್ಲ ಕಟ್ ಮಾಡಿಬಿಟ್ಟು ಬೊಕ್ಕೆ ಮಾಡೋದಕ್ಕೆ ಆ ಅಂಗಡಿಗಳಿಗೆಲ್ಲ ಕೊಡ್ತಾಯಿದ್ರು ಅನಿಸುತ್ತೆ. ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಒಂದೊಂದು ತೋರಿಸ್ತಾ ಇದ್ದೀನಲ್ಲ, ಇದು ಹಗ್ಗದಲ್ಲಿ ಮಾಡಿರುವಂತಹ ಬಾಕ್ಸು. ಏನಕ್ಕೆ ಮಾಡಿದರು ಅಂತ ನನಗೂ ಐಡಿಯಾ ಇಲ್ಲ, ಆದರೆ ತುಂಬ ಚೆನ್ನಾಗಿ ಮಾಡಿದರು. ತುಂಬ ನೋಡಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸುತ್ತಿದ್ದಾರೆ ಅಂತ. ಬಾಕ್ಸ್ ಥರ ಇದೆ, ಬಟ್ ಕೆಳಗಡೆಯಿಂದ ಎಲ್ಲ ಖಾಲಿ ಇತ್ತು. ಏನಾದರೂ ಗಿಡ ಇಡೋದಕ್ಕೆ ಇರಬೇಕು. ಕೇರಳದಿಂದ ಎಲ್ಲ ಸಣ್ಣ ಮಕ್ಕಳು, ಒಂದು 4th 5th ಮಕ್ಕಳೆಲ್ಲ ಬಂದಿದ್ದರು 1 day ಟ್ರಿಪ್ಗೆ ಅಂತ. ಇಲ್ಲಿ ಗಾರ್ಡನ್ ತೋರಿಸ್ತಾ ಇದ್ರು ಆ ಮಕ್ಕಳಿಗೆ. ತುಂಬ ಜನನೇ ಬಂದಿದ್ದರು ನೋಡಿ. ಇಲ್ಲೆಲ್ಲ ನೀರು ಬಿಡೋಕ್ಕೆ ಒಂಥರ ಫೌಂಟನ್ ಥರ ಎಲ್ಲ ಇಟ್ಟಿದ್ದಾರೆ. ಮತ್ತು ಪಾಸ್ ಮಾಡೋದಕ್ಕೆ ಬ್ರಿಡ್ಜ್ ಕೂಡ ಇಟ್ಟಿದ್ದಾರೆ. ಬಟ್ ನೀರು ಬಿಟ್ಟಿರಲಿಲ್ಲ, ಮೋಸ್ಟ್ಲಿ ಸಾಯಂಕಾಲ ಬಿಡ್ಬೋದೇನೋ, ನನಗೂ ಗೊತ್ತಿಲ್ಲ. ನೋಡ್ತಾ ಇದ್ದೀರಾ ಅಲ್ವಾ ಹೆಂಗಿದೆ ಅಂತ. ಕಮಾನ್ ಥರ ಇದೆ ಬ್ರಿಡ್ಜು. ನಿಮಗೆ ಇಲ್ಲಿ ಬೆಕ್ಕು ಸೌಂಡ್ ಕೇಳಿಸ್ತಾ ಇರ್ಬೋದು. ನಮ್ಮ ಮನೆ ಹತ್ರ 3 ಬೆಕ್ಕುಗಳು ಬಂದುಬಿಟ್ಟಿದೆ, ತುಂಬ ಸೌಂಡು. ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಬೇರೆ ರೀತಿಯಾಗಿ ಬೇರೆ ಶೇಪಲ್ಲಿ ಗಿಡಗಳನ್ನ ಬೆಳೆಸಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ. ವ್ಯೂ ಹತ್ರ ಹೋಗೋಕ್ಕಿಂತ ಮುಂಚೆ ಈ ಥರ ಇದೆ. ನಾನು ತುಂಬ ಒಳಗೋಗಿಲ್ಲ, ಸ್ವಲ್ಪ ಹೆದರಿಕೆ ಆಯಿತು.
ನೋಡಿ ಈ ಥರನೇ ಇದೆ. ಮೇಜ್ ಅಂತಾರಲ್ವ, ಅಂತಂದರೆ ಎಲ್ಲಿ ಹೋಗಬೇಕು ಅಂತ ನಿಮಗೆ ಗೊತ್ತಾಗಲ್ಲ, ಆ ಥರ ಇದೆ ಇದು. ಚೆನ್ನಾಗಿದೆ. ಆದರೆ ವಾಪಸ್ ಹೋಗ್ಬಿಡ್ಬೇಕು, ಇಲ್ಲಾಂದರೆ ನಾನೆಲ್ಲರೂ ತಪ್ಪಿಸ್ಕೊಂಡ್ರೆ ನಮಗಿರೋ ಟೈಮ್ ಫ್ರೇಮ್ ತುಂಬ ಕಡಿಮೆ ಇದೆ, ಅದಕ್ಕೆ. ವಾಪಸ್ ಅದೇ ಜಾಗಕ್ಕೆ ಬರ್ತಾಯಿದ್ದೀನಿ. ಇಲ್ಲಿ ಹೇಗೆ ಅಂತಂದರೆ, ಮೇಜಲ್ಲಿ ಹೆಂಗೆ ಅಂದರೆ, ನೀವು ಮೊದಲೆಲ್ಲ ಸಣ್ಣವರಿದ್ದಾಗ ಪೇಪರಲ್ಲೆಲ್ಲ ಒಂದು ಬರ್ತಿತ್ತು ಆಟ ಆಡೋದು. ಒಂದು ಐಟಮ್ ಕೊಟ್ಬಿಟ್ಟು ನೀನು ಹೇಗೆ ಹೋಗ್ತೀಯ ಅಂತ ಕಂಡುಹಿಡಿಬೇಕು. ಆ ಥರ ಮೇಜ್ ಗಾರ್ಡನ್ ಮಾಡಿಟ್ಟಿದ್ದಾರೆ ಇಲ್ಲಿ. ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಂಗೆ ಲೇಕ್ ವ್ಯೂ ಅಥವಾ ಲೇಕ್ ಗಾರ್ಡನ್ ಅಂತ ಹೇಳ್ಬೋದು ನೀವು. ತುಂಬ ಚೆನ್ನಾಗಿದೆ. ಲೇಕ್ ಎಲ್ಲ ಮಾಡಿಟ್ಟಿದ್ದಾರೆ, ಆರ್ಟಿಫಿಷಿಯಲ್ ಲೇಕು ಮತ್ತು ಫೌಂಟನ್, ಇದು ಫಾಲ್ಸ್, ಆರ್ಟಿಫಿಷಿಯಲ್ ಫಾಲ್ಸ್ ಕೂಡ ಬರೋ ಥರ ಮಾಡಿಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ ಎಲ್ಲರೂ. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಮತ್ತು ಟೀ ಎಸ್ಟೇಟು ಮಧ್ಯ ಮಾಡಿರೋದು, ಇದು ಚೆನ್ನಾಗಿದೆ. ಈಗ ನಾವೆಲ್ಲ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಂತ. ಒಬ್ಬೊಬ್ಬರಿಗೆ 50 ರೂಪೀಸ್ ಟಿಕೆಟು. ಮಕ್ಕಳದು ID ಕಾರ್ಡ್ ಇದ್ದರೆ 10 ರೂಪೀಸು, ಕಾಲೇಜ್ ಮಕ್ಕಳಿಗೆ 20 ರೂಪೀಸು. ಅಲ್ಲಿಂದ ನಾವು ಅದೇ ಟ್ರೈನಲ್ಲಿ ಹೋಗೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ, ಟ್ರೈನ್ ಸ್ಟೇಷನ್ಗೆ. ಉದಗಮಂಡಲಂ ರೈಲ್ವೆ ಸ್ಟೇಷನ್ ಅಂತ. ಉದಗಮಂಡಲಂ ಅನ್ನೋದು ಊಟಿದ ಮೊದಲನೇ ಹೆಸರು. ನೋಡಿ ಎಲ್ಲರೂ ಕಾಯ್ತಾ ಇದ್ದಾರೆ. ಅಲ್ಲಿ ಐ ಲವ್ ಊಟಿ ಅನ್ನೋ ಕಡೆ ಎಲ್ಲರೂ ಪಿಕ್ಚರ್ ತೆಕ್ಕೊತಾ ಇದ್ದಾರೆ. ನಾವೇನು ತೆಕ್ಕೊಳ್ಳಿಲ್ಲ, ಆ ಕಡೆ ಹೋಗಬೇಕು. ಮತ್ತು ಅದೇನು ತುಂಬ ಆಬ್ವಿಯಸ್ ಅಲ್ವಾ, ಅದಕ್ಕೋಸ್ಕರ ಹೋಗಿ ತೆಕ್ಕೊಂಡಿಲ್ಲ. ಟ್ರೈನ್ ಬರ್ತಾಯಿದೆ, ನೋಡ್ತಾ ಇದ್ದೀರಾ. ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ದರು. ನಾವು ಇದು 2ನೇ ಸರಿ ಹೋಗ್ತಾ ಇರೋದು. ಈ ಸರಿ ಅಂತೂ ತುಂಬ ರಶ್ ಇತ್ತು ಟಿಕೆಟ್ ತಗೊಳ್ಳೋದಕ್ಕೆ ಎಲ್ಲ. ನೋಡಿ ಟ್ರೈನ್ ಬಂತು, ಟ್ರೈನಲ್ಲಿ ಹತ್ತಿ ಕೂತ್ಕೊಂಡಿದ್ದೀವಿ ನಮ್ಮ ಸೀಟ್ಸಲ್ಲಿ. ಟ್ರೈನ್ ಒಳಗಡೆಯಿಂದ ಬೇರೆಯವ್ರು ತೆಕ್ಕೊತಾ ಇರೋ ಫೋಟೋಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಟ್ರೈನ್ ಹೊರಡ್ತು ನೋಡಿ, ಸೈಡಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಟ್ರೈನಲ್ಲಿ ಹೋಗೋವಾಗ ಹೇಗೆ ಕಾಣಿಸುತ್ತೋ ಹಾಗೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಅಂತ. ಅಲ್ಲಿಂದ ನಾವು ಡಾಲ್ಫಿನ್ ನೋಸು, ಅದೇನೋ ಸ್ಲೀಪಿಂಗ್ ಲೇಡಿ ಅಂತ ಎಲ್ಲ ಎಷ್ಟೊಂದು ಹೆಸರು ಹೇಳಿಬಿಟ್ಟು ಒಂದೇ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡ್ತಾ ಇದ್ದೀವಿ ವ್ಯೂ ಪಾಯಿಂಟು. ತುಂಬಾ ಚೆನ್ನಾಗಿತ್ತು. ಬಟ್ ಅಷ್ಟೇ, ಅಲ್ಲಿ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಒಂದು ವ್ಯೂ ಪಾಯಿಂಟು ಒಂದು 15-20 ನಿಮಿಷ
ಮ್ಯಾಕ್ಸಿಮಮ್ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ನೋಡೋಕ್ಕೇನು ಅಲ್ಲಿ ಇಲ್ಲ. ಇಲ್ಲಿ ಕೋತಿಗಳು ತುಂಬ ಇತ್ತು, ಅದನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ. ನೀವೇನು ಕೋತಿ ನೋಡಿಲ್ಲ ಅಂತಲ್ಲ, ಆದರೂ ಬರಬೇಕಾದ್ರೆ ಅವಿತ್ತು, ಅದರಿಂದ ತೆಗೆದಿದ್ದೀನಿ ಅಷ್ಟೇ. ಸ್ಟ್ರಾಬೆರಿ ಗಾರ್ಡನ್ ಹೇಗೆ ಬೆಳೆಸ್ತಾರೆ ಅಂತ ತೋರಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಲ್ಲೊಂದು ಸಣ್ಣ ವಾಟರ್ ಫಾಲ್ ಥರ ಇತ್ತು, ನ್ಯಾಚುರಲ್ಲೇ ಇದು. ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೀವಿ ಅಷ್ಟೇ. ನನ್ನ ಮಕ್ಕಳು ವಾಟರ್ ಫಾಲ್ಸ್ ನೋಡಬೇಕು, ಸಣ್ಣದಾದರೂ ಪರವಾಗಿಲ್ಲ ನೋಡೋಣ, ದಾರಿಯಲ್ಲಿ ಸಿಕ್ಕಿರೋದು ಅಂತ ನಿಲ್ಲಿಸು ಅಂದರು. ನಾವು ಸಪ್ರೇಟ್ ಕಾರ್ ಮಾಡ್ಕೊಂಡು ಹೋಗಿರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ನಮಗೆ ನಿಲ್ಲಿಸ್ತಾಯಿದ್ರು. ಏನೋ ಗಜನಿಂಬೆ ಥರದ್ದು ಹಣ್ಣು ಕೂಡ ಇತ್ತು, ಅಲ್ಲಿ ದೂರದಲ್ಲಿ ಇದೆ, ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ನನ್ನ ಕ್ಯಾಮ್ರಲ್ಲಿ. ಅಲ್ಲಿಂದ ನಾವು ಒಂದು ಮಾಡೆಲ್ ವಿಲೇಜ್ ಥರ ಕಾಟೇಜಸ್ ಹಟ್ಸು ಮಾಡೆಲ್ ವಿಲೇಜ್ ಹತ್ರ ಹೋದ್ವಿ. ಇದೇ ಅದು. ಇದು ನಮ್ಮ ಮೊದಲನೇ ದಿನ ಊಟಿ ಪ್ರವಾಸ ಹೇಗಿತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ. ಬಾಯ್.